ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಸಚಿವರ ಮನವಿ. ಗೋವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಲಕ್ಷ್ಮೇಶ್ವರ ನಡೆಸುತ್ತಿರುವ ಧರಣಿ ವೇದಿಕೆಗೆ ಬುಧವಾರ ರಾತ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ನೀಡಿ ಹೋರಾಟಗಾರರೊಂದಿಗೆ ಚರ್ಚಿಸಿದರು. ಆದಷ್ಟು ಬೇಗನೆ ಖರೀದಿ ಕೇಂದ್ರ ತೆರೆಯುವ ಕುರಿತು ಸಿಎಂ ಅವರೊಂದಿಗೆ ಚರ್ಚಿಸುತ್ತೇನೆ. ಕಾರಣ 4 ದಿನಗಳಿಂದ ಆದರಹಳ್ಳಿಯ ಕುಮಾರ ಮಹಾರಾಜರು ತಮ್ಮ ಉಪವಾಸ ಹೋರಾಟ ನಿಲ್ಲಿಸಬೇಕು ಎಂದು ಮನವಿ ಮಾಡಿದರು. ಆದರೆ ಮಹಾರಾಜರು ಕೇಂದ್ರ ತೆರೆಯುವವರೆಗೆ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜೆ.ಎಸ್. ಗಡ್ಡದೇರಮಠ, ರಾಮಣ್ಣ ಲಮಾಣಿ, ಹೋರಾಟಗಾರರಾದ ಮಂಜುನಾಥ್ ಮಾಗಡಿ, ನಾಗರಾಜ್ ಚಿಂಚಲಿ, ಚೆನ್ನಪ್ಪ ಜಗಲಿ, ಎಂ.ಎಸ್. ದೊಡಗೌಡರ, ಪೂರ್ಣಾಜಿ ಖರಾಟೆ, ಬಸಣ್ಣ ಬೆಂಡಿಗೆರೆ, ನೀಲಪ್ಪ ಶೆರಸೂರಿ, ಸುಜಾತ ದೊಡಮನಿ, ರಾಮಣ್ಣ ಲಮಾಣಿ ಶಿಗಲಿ, ಪಂಚ ಗ್ಯಾರಂಟಿ ಸಮಿತಿಗಳ ತಾಲೂಕು ಅಧ್ಯಕ್ಷ ನಾಗರಾಜ್ ಮಡಿವಾಳ, ತಿಪ್ಪಣ್ಣ ಸೌಂಶಿ, ಎಸ್.ಪಿ. ಬಳಿಗಾರ, ಜಯಕ ಕಳ್ಳಿ, ಶರಣು ಗೋಡಿ, ಹೊನ್ನಪ್ಪ ವಡ್ಡರ, ಚಂದ್ರು ಮಾಗಡಿ ಸೇರಿದಂತೆ ಮತ್ತಿತರರು ಇದ್ದರು. ಹೋರಾಟಗಾರರು ಗುರುವಾರ ಲಕ್ಷ್ಮೇಶ್ವರ ಬಂದ್ಗೆ ಕರೆ ನೀಡಿದ್ದಾರೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಆದ್ರೆ ಅದನ್ನ ಖರೀದಿ ನಾವು ಮಾಡ್ಬೇಕು. ಇದನ್ನ ನೀವು ಕನ್ಸಂಪ್ಷನ್ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು ಅಂತಾರೆ ಅವರು. ನಾವು ಇದನ್ನ ರೇಷನ್ನಾಗ ಕೊಡಕ್ಕೆ ಹೋದ್ವಿ ಅಂದ್ರೆ ಈಗ ಕೇಳಂಗಿಲ್ಲ ಯಾರು, ಎಲ್ಲರೂ ಅಕ್ಕಿ ಕೇಳ್ತಾರೆ. ಗೋವಿನ ಕೊಟ್ರೆ ಯಾರು ತೊಗೊಂತಾರನ್ರಿ ಈಗ ಗೋಳದಲ್ಲಿ. ಅದಕ್ಕೆ ಇವೆಲ್ಲ ಸಮಸ್ಯೆಗಳು ಇದ್ದಿರುವಂಥ ಹಿನ್ನೆಲೆವರೆಗೂ ಸಹಿತ ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ಏನು ಮಾಡಬೇಕು, ನಾನು ನಿಮ್ಗೆ ಆಗಲೇ ಒಂದು ಹೇಳೋದು ನೆನಪಾಗಿದೆ. ಅಶೋಕ್ ದಳವಾಯಿ ಅವರ ನೇತೃತ್ವದೊಳಗೆ ನಾಳೆನ ಒಂದು ಹಿರಿಯ ಅಧಿಕಾರಿಗಳ ತಂಡ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಗೋವಿನ ಜೋಳ ಖರೀದಿದ ಸಲುವಾಗಿ ನೀವು ನೆಫೆಡ್ದವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ರಿ, ನೀವು ಮತ್ತೆ ಬೇರೆ ಯಾವುದಾದ್ರೂ ಏಜೆನ್ಸಿ ಫಿಕ್ಸ್ ಮಾಡಿರಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಸೂಚನೆ ಕೊಡ್ರಿ ಅಂತ ಹೇಳೋದಕ್ಕೆ ಹೋಗ್ತಾ ಇದೆ. ಆ ಚಿಂಚಲಿ ನಾಗರಾಜ್ ಅವರು ಏನು ಹೇಳಿದರು ಅದಕ್ಕೆ ನಂದು ಸಹಮತಿ ಇದೆ. ಆದರೆ ನಂದು ಒಂದು ಅವರ ಮಾತಿನ ಜೊತೆಗೆ ಏನು ಸೇರಿಸ್ತೇನೆ ಅಂದರೆ, ನಾವು ಸ್ವಾಮಿಗಳಿಗೆ ಉಪವಾಸ ಅದನ್ನು ಮಾಡೋನು. ನಿಮ್ಮದು ಹೋರಾಟ ನಡೆದಿರಲಿ. ನಾನು ಆದಷ್ಟು 10 ದಿವಸದ ಒಳಗಾಗಿ ಇದಕ್ಕೆ ಪರಿಹಾರ ತರೋದಕ್ಕೆ ನನ್ನ ಕಡೆಯಿಂದ ಏನು ಸಾಧ್ಯ ಇದೆ. ಯಾಕಂದ್ರೆ ಹಲವಾರು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಇದು. 1000 ಅಥವಾ 50, 100, 200 ಕೋಟಿದಲ್ಲ. ಅಭಿಪ್ರಾಯ, ನಿಮ್ಮ ಆಕ್ರೋಶ, ನಿಮ್ಮ ನೋವು, ನಾವೇನೀಗ ರಸ್ತೆ ಮೇಲೆ ಗೋವಿನ ಜೋಳ ಹಾಕೀವಿ, ಈ ಎಲ್ಲ ಚಿತ್ರ, ಇದನ್ನೆಲ್ಲವನ್ನ ನಾನು ಎಷ್ಟು ಒತ್ತಡ ಮಾಡಿ ಹೇಳಕ್ಕೆ ಸಾಧ್ಯ ಐತಿ ನಿಮ್ಮವನಾಗಿ ಮಾಡ್ತೀನಿ. ಆದರೆ ಮತ್ತೊಮ್ಮೆ ಸ್ವಾಮಿಗಳಲ್ಲಿ ವಿನಂತಿ ಮಾಡ್ತೀನಿ, ಇದನ್ನೆಲ್ಲ ಜನರ ಅಭಿಪ್ರಾಯವನ್ನು ಗಮನಿಸಿ ಉಪವಾಸ ನಿಲ್ಲಿಸ್ರಿ.